ಟಾಪಿಕ್ ಈಸ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ ಅಂತ. ರೇಷಿಯೋ ಫಸ್ಟ್ನೇದು, ಆಮೇಲೆ ಆ್ಯಂಡ್ ಪ್ರಪೋರ್ಷನ್. ಇದನ್ನು ಕ್ವಶನ್ನ ಡೈರೆಕ್ಟಾಗಿ ಕೇಳಲ್ಲ, ರೇಷಿಯೋ ಕಂಡಿಡ್ರಿ ಪ್ರಪೋರ್ಷನ್ ಕಂಡಿಡ್ರಿ ಹಿಂಗೆ ಕೇಳಲ್ಲ, ಡೈರೆಕ್ಟಾಗಿ ಕೇಳ್ತಾರೆ, ತಿರ್ಗಂಬರ್ಗೆ ಏನೋ ಕೇಳ್ತಾರೆ. ಅದಕ್ಕೆ ಕಾನ್ಸೆಪ್ಟನ್ನ ನೆಟ್ಟಿಗೆ ಅರ್ಥ ಮಾಡ್ಕೋಬೇಕು. ರೇಷಿಯೋ ಅಂದರೆ ಹಿಂಗೆ ಬರೀತಾರೆ, A:B ಹಿಂಗಿದ್ರೆ ಅದು ರೇಷಿಯೋ. ಇವಾಗ 1:2 ಇತ್ತು ಅನ್ಕ, ಇದು ರೇಷಿಯೋ. ಇದು ರೇಷಿಯೋನ ನಾನೇನಾದರೂ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದರೆ, ರೇಷಿಯೋ ಟು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದರೆ ಇದನ್ನು ಹೇಗೆ ಬರೀತಾರೆ ಅಂದರೆ 1/2 ಅಂತ ಕರೀತಾರೆ. ಹಿಂಗೆ ಬರೆಯೋದು 1/2 ಅಂತ. ಅರ್ಥ ಆಯ್ತಾ? ಅಕಸ್ಮಾತ್ 5/6 ಇತ್ತು ಅನ್ಕೋ, ಸೆಕೆಂಡ್ 5/6 ಇದನ್ನು ರೇಷಿಯೋದಲ್ಲಿ ಬರೀಬೇಕಂದ್ರೆ ಹೆಂಗೆ ಬರೀಬೇಕು? 5:5 ಪಾಯಿಂಟ್ ಅಲ್ಲ, 5:2 ಈ ಸಿಂಬಲ್ನ ಇಷ್ಟು ಅಂತ ಕರೀತಾರೆ, 5:6 ಅಂತ. ಇದೆ ಇಂಡೈರೆಕ್ಟ್ಲಿ ಹೆಂಗೆ ಅಂದರೆ, ನಾನು 1 ಪಟ್ಟು ತಿಂದರೆ ನೀನು 2 ಪಟ್ಟು ತಿನ್ನು ಅಂತ. ನನಗೆ 1 ಆ್ಯಪಲ್ ಆದರೆ ನಿನಗೆ ಎಷ್ಟು ಆ್ಯಪಲ್ಲು? 2 ಆ್ಯಪಲ್. ನನಗೆ 5 ಆ್ಯಪಲ್ ಆದರೆ ನಿನಗೆ ಎಷ್ಟು ಆ್ಯಪಲ್ಲು? 6 ಆ್ಯಪಲ್. ಇದನ್ನು ಈ ಥರ ಬರೆದ್ರೆ ರೇಷಿಯೋ. ಅದೇ ಏನಾದರೂ ನೋಡು, 2 ಇದರಲ್ಲಿ ಬರ್ದೀವಲ್ಲ, 2 ಆ್ಯಪಲ್ಲೇ ತಾನೆ, ಇವೆರಡು ಆ್ಯಪಲ್ಲು, ಇವು 2 ಆ್ಯಪಲ್. ಸೊ 2 ಏನು ಬರೀತಾರೆ, 2 ಸೇಮ್ ಇರಬೇಕು, ಇಲ್ಲ ಆ್ಯಪಲ್ ಆಗಿರಬೇಕು ಅಥವಾ ಆರೆಂಜು ಏನಾರು $1 $2 ಎಲ್ಲ ಒಂದೇದ್ರಲ್ಲೇ ಇರಬೇಕು. ದುಡ್ಡು ಅಂತ ತೊಗೊಂಡ್ರೆ, ಮನಿ ಅಂತ ತೊಗೊಂಡ್ರೆ ಇದು ₹5 ಇದು ₹6, ಇದು ₹1 ಇದು ₹2. ಆ್ಯಪಲ್ ತೊಗೊಂಡ್ರೆ ಇದು 1 ಆ್ಯಪಲ್ ಇದು 2 ಆ್ಯಪಲ್, ಇದು 5 ಆ್ಯಪಲ್ ಇದು 6 ಆ್ಯಪಲ್. ಆದರೆ ಪ್ರಪೋರ್ಷನ್ ಹಂಗಲ್ಲ. ಪ್ರಪೋರ್ಷನ್ ಹೆಂಗಿರುತ್ತೆ ಅಂದರೆ ಹಿಂಗೆ ನೋಡಿಲಿ, 1:2 ಇದು ಆ್ಯಪಲ್ಲು, ಆ್ಯಸ್ ಇಷ್ಟು ಈ 2 ಡಾಟಾ ಇಟ್ಟರೆ, 2 ಡಬಲ್ ಡಾಟ್ ಇಟ್ಟರೆ ಆ್ಯಸ್ ಅಂತ, ಆ್ಯಸ್ ಇಷ್ಟು ಏನು ಸಿಂಬಲ್ಲು? ಆ್ಯಸ್ ಇಷ್ಟು. ಸೊ ಇವಾಗ ನಾನೇನು ಕೊಟ್ಟೀನಿ, 5:x ಅಂತ ಕೊಟ್ಟೀನಿ ಅನ್ಕೋ, ಹಿಂಗಿದೆ. ಇದರ ಅರ್ಥ ಏನು ಅಂದರೆ, 1 ಆ್ಯಪಲ್ಲು ನಿಮಗೇನಾದರೂ ₹5 ಆದರೆ 2 ಆ್ಯಪಲ್ ಎಷ್ಟಾಗುತ್ತೆ ಅಂತ? ₹10 ಆಗುತ್ತೆ. ಚೆಕ್ ಮಾಡಿ ನೋಡೋಣ ಇದು ಆನ್ಸರ್ ಹೆಂಗೆ ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡೋದು ಹೆಂಗೆ ಅಂದರೆ, ಲಾಸ್ಟ್ 2 ನಂಬರ್ನ ಮಲ್ಟಿಪ್ಲೈ ಮಾಡಬೇಕು, ಮಿಡ್ಲೆಗಿರೋ 2 ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಆಯಿತಾ? ಹೆಂಗೆ ನೋಡು, 1 × x ಈಕ್ವಲ್ ಬರಿಬೇಕಿಲ್ಲಿ, ಈಕ್ವಲ್ ಇವೆರಡು ಮಲ್ಟಿಪ್ಲೈ 2 × 5. ಸೊ ನನಗೇನು ಬೇಕು? ಎಕ್ಸ್ ಬೇಕು ತಾನೆ. 1 × x ಅಂದರೆ ಎಷ್ಟು? 1 × x 1 × x ಅಂದರೆ 1 × x ಅಂದರೆ 1. ಹಾಂ, ಸಕ್ಕದಾಗಿ ಹೇಳಿದ್ರಿ. 1 × x x ಈಸ್ ಈಕ್ವಲ್ ಟು 2 × 5 10. ಹಾಗಾದರೆ 6 ನನಗೆ. ಎಕ್ಸ್ ಅಂದ್ರೇನು? 10. ಇಲ್ಲಿ ಎಷ್ಟು ಬರ್ಬೇಕಂಗಾದ್ರೆ 10. 1 ಆ್ಯಪಲ್ಗೆ 5, 2 ಆ್ಯಪಲ್ಗೆ 10. ಅರ್ಥ ಆಯ್ತಾ? 1 × x ಅಂದರೆ x, 2 × x ಅಂದರೆ 2x, 2 ಸಲ x ಇದೆ ಅಂತ. 3 × x ಅಂದರೆ 3x ಅಂತ. 1 + x ಇದ್ದರೆ 1 + x ಇದ್ದರೆ ನನಗೆ x ವ್ಯಾಲ್ಯೂ ಬೇಕು. x ಈಸ್ ಈಕ್ವಲ್ ಟು ಏನಾಗುತ್ತೆ? x ಈಕ್ವಲ್ ಟು -1. ಇದು ಈ ಕಡೆಗೆ ಹೋಗುತ್ತಾನೆ. ಹೇಳ್ಕೊಟ್ಟಿಲ್ವಾ ಪಾಲಿನಾಮಿಯಲಲ್ಲಿ? ಹೇಳ್ಕೊಟ್ಟಿದೆಯಲ್ಲ, ಮತ್ತೆ ನೋಡ್ಕೊಂಡು ಬರಲ್ಲ, ಹಂಗೆ ಬರ್ತೀರ ಡೈರೆಕ್ಟಾಗೆ. ಇದು ಅರ್ಥ ಆಯ್ತಾ? ಇವಾಗ ಹೇಳ್ರಿ, ನಾನು ಹೇಳ್ತಿದ್ದೀನಿ ಏನಂದರೆ, 5 ಬಾಲಿಗೆ ₹25. ನನಗೆ 10 ಬಾಲಿಗೆ ಬೇಕು. ಅವಾಗ ಹೆಂಗೆ ಬರ್ಕೊತೀರಾ? 10 ಬಾಲಿಗೆ ಇದು ಎಕ್ಸ್ ಅಂತ ಬರ್ಕೊತೀರಾ. ಹೇಳ್ರಿ, 5 ಬಾಲಿಗೆ 25 ಆದರೆ 10 ಬಾಲಿಗೆ ಎಷ್ಟಾಗುತ್ತೆ ಅಂತ ಹೇಳ್ರಿ. ಹಂಗೆ ಹೇಳ್ಬೋದಾ ಡೈರೆಕ್ಟಾಗೆ? ಆಯಿತಾ? ಅವಾಗ ಪ್ರಪೋರ್ಷನಲ್ಲ ಯೂಸ್ ಮಾಡ್ತಾರೆ. ಈ ಮೆಥಡ್, ಈ ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ ಯೂಸ್ ಮಾಡ್ತಾರೆ. ಹಿಂಗಾದರೂ ಮಾಡ್ಬೋದು, ಇಲ್ಲ ಇನ್ನೊಂದು ಮೆಥಡ್ ಇದೆ, 2ನೇ ಮೆಥಡ್. ಯಾವುದು 2ನೇ ಮೆಥಡು? ಸೆಕೆಂಡ್ ಮೆಥಡ್ ಈಸ್ ಯೂನಿನರಿ ಮೆಥಡ್ ಅಂತ. ಸೆಕೆಂಡ್ ಮೆಥಡ್ ಏನದು? ಯೂನಿನರಿ ಮೆಥಡ್. ಯೂನಿನರಿ ಮೆಥಡ್ ಅಂದರೆ ಫಸ್ಟು ಒಂದಕ್ಕೆ ಕಂಡಿಡಿ. ಯೂನಿ ಮೀನ್ಸ್ ಒಂದು, ಸಿಂಗಲ್. ಫಸ್ಟು ಒಂದಕ್ಕೆ ಕಂಡಿಡಿ, ಆಮೇಲೆ ಎಷ್ಟು ಬೇಕಾ 5ಕ್ಕೋ 10ಕ್ಕೋ ಕಂಡಿಡಿಬೋದು ಅಂತ. ಇವಾಗ ನೋಡಿ, ಇದನ್ನೇ ಮಾಡ್ತೀನಿ, ಈ ಮೆಥಡಲ್ಲಿ ಮಾಡ್ತೀನಿ. 5ಕ್ಕೆ ಎಷ್ಟು? 25. ಕರೆಕ್ಟಾ? 5 ಆ್ಯಪಲ್ಗೆ 5 ಆ್ಯಪಲ್ ಈಸ್ ಈಕ್ವಲ್ ಟು ಹೌ ಮೆನಿ ರೂಪೀಸ್? ₹25. 1 ಆ್ಯಪಲ್ ಬಿಕಮ್ 1 ಆ್ಯಪಲ್ಗೆ ಕಂಡು ಹಿಡಿಬೇಕಂದ್ರೆ ಏನು ಮಾಡ್ತೀನಿ? 25/5. 5 5s
25. 1 ಆ್ಯಪಲಿಗೆ ಎಷ್ಟು? 5. ನನಗೆ ಎಷ್ಟಕ್ಕೆ ಬೇಕು? 10ಕ್ಕೆ ಬೇಕು. ಹಂಗಾರೆ 10 ಆ್ಯಪಲಿಗೆ ಏನಾಗುತ್ತೆ? 10 ಆ್ಯಪಲಿಗೆ 5 × 10 ಎಷ್ಟು ಬಂತ? 50 ಬಂತಾ? ಹಿಂಗಾದರೂ ಮಾಡಿ, ಇಲ್ಲ ಈ ಮೆಥಡರ ಯೂಸ್ ಮಾಡಿ. ಹೆಂಗೆ? ಇವೆರಡು ಮಲ್ಟಿಪ್ಲೈ, ಇವೆರಡು ಮಲ್ಟಿಪ್ಲೈ ಏನಾಗುತ್ತೆ ಅಲ್ಲಿ? 5 ಮಲ್ಟಿಪ್ಲೈ ಮಾಡಿದರೆ 5x = 10 25 250. ಕರೆಕ್ಟಾ? x = 250/5. 5 5 25 ಎಷ್ಟು ಉಳಿತು? 50. ಎರಡರಲ್ಲಿ ಯಾವ ಮೆಥಡ್ ಆದರೂ ಯೂಸ್ ಮಾಡಿ, ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದು. ಅರ್ಥ ಆಯ್ತಾ? ರೈಟ್. ಲಿಸನ್, ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಅಂದರೆ ಎರಡು ಮಿಕ್ಸ್ ಮಾಡೋರು ಅನ್ಕೋ. ಈಸ್ 5:2 ಎಷ್ಟಿದೆ? ಹಾಗಾದರೆ ಮಿಲ್ಕು 5ರಷ್ಟಿದ್ರೆ ವಾಟರ್ ಎಷ್ಟಿದೆ? 2ರಷ್ಟಿದೆ. ಇಫ್ ದ ವಾಟರ್ ಇಸ್ 12 ಲೀಟ್ರ್, ವಾಟರ್ ಎಷ್ಟಿದೆ? 12 ಇದೆ, 12 ಲೀಟ್ರ್ ಇದೆ. ಹಂಗಾದ್ರೆ ಏನು ಕಂಡುಹಿಡಿಬೇಕು? ಮಿಲ್ಕ್ ಕಂಡುಹಿಡಿಬೇಕು. ಸೊ ಫಸ್ಟು ಒಂದು ಕಡೆ ಏನು ಬರ್ಕೋಬೇಕು? ಫಸ್ಟ್ ಏನು ಕೊಟ್ಟು ಅದನ್ನು ಬರ್ಕೋಬೇಕು. ಮಿಲ್ಕ್ ಆ್ಯಂಡ್ ವಾಟರ್ 5:2. ಹಂಗಾದ್ರೆ ಮಿಲ್ಕ್ ಎಷ್ಟು? ಮಿಲ್ಕ್ ಎಷ್ಟು? 5. ವಾಟರ್ ಎಷ್ಟು? 2. ಕರೆಕ್ಟಾ? ಹಾಗಾದರೆ ಫಸ್ಟ್ ಏನು ಬರಿತೀವಿ ಅದು ಮಿಲ್ಕ್ ಆಗಿರಬೇಕು, ಸೆಕೆಂಡ್ ಏನು ಬರಿತೀವಿ ಅದು ಏನಾಗಿರಬೇಕು? ವಾಟರ್ ಆಗಿರಬೇಕು. ಏನು ಕೊಟ್ಟಾರೆ? ವಾಟರ್. ಹಾಗಾದ್ರೆ ಇಲ್ಲಿ ವಾಟ್ರ್ ಬರೀಬೇಕು. ಕರೆಕ್ಟಾ? ಇದು ಫಸ್ಟ್ ಏನಿದು? ಇದು ಮಿಲ್ಕ್, ಇದೇನು? ವಾಟ್ರ್. ಸೊ ಮಿಲ್ಕ್ ಎಷ್ಟಿದೆಯಪ್ಪ? 12 ಲೀಟ್ರ್ ಇದೆ. ವಾಟ್ರದ್ದು ಕಂಡುಹಿಡಿಬೇಕು. ಅದನ್ನೇ ಅಂತ ಬರ್ಕೊತೀನಿ, ಎಕ್ಸ್ ಅಂತ ಬರಿತೀನಿ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಸೊ ಇವಾಗ ಏನು ಮಾಡಬೇಕು? ಮಲ್ಟಿಪ್ಲೈ. ಏನಂತ? ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ, ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ. ಏನಾಗುತ್ತೆ ಅವಾಗ? 5 × 12 = 2 × x. 2 × x ಆದರೆ 2x. 12 ಇವಾಗ ಹಂಗೆ ಬಿಡ್ಕೋ, ಏನು ಅದನ್ನ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ಹಂಗೆ ಇಟ್ಕೊತೀನಿ. ಏನು ಬೇಕು? ಎಕ್ಸ್ ಬೇಕು ತಾನೆ? x = ಏನಾಗುತ್ತೆ? 2. ಕೆಳಗಡೆ ಹೋಗುತ್ತಾ? ಯಾಕೆ ಕೆಳಗಡೆ ಹೋಗುತ್ತೆ? ಹಾಂ, ಅದಕ್ಕೆ ಇದು ಕೆಳಗಡೆ ಹೋಗುತ್ತೆ. ಇಂಟು ಇದೆ. 2 ಆಯಿತು. 2 1 2, 2 6 12, 5 6 30. ಎಕ್ಸ್ ಎಷ್ಟಾಯ್ತು ಹಂಗಾದ್ರೆ? 30. ಹಾಗಾದರೆ ರೇಷಿಯೋ 5:2 ಆದರೆ ಇದು ಏನದು? 12 ಲೀಟ್ರು ವಾಟ್ರ್ ಆಗಿದ್ರೆ ಮಿಲ್ಕ್ ಎಷ್ಟಿರುತ್ತೆ? ಇವಾಗ ಹಿಂಗೆ ಅರ್ಥ ಮಾಡ್ಕೋಬೇಕು. ನೋಡಿಲಿ ಹೆಂಗೆ. ಇವಾಗ ಜಾಸ್ತಿ ಇರೋದು ಮಿಲ್ಕ ವಾಟ್ರಾ? ರೇಷಿಯೋ ಮಿಲ್ಕ್ ತಾನೆ? ಮಿಲ್ಕ್ಗೆ ರೇಷಿಯೋ ಜಾಸ್ತಿ ಇದೆ ತಾನೆ? ಇಲ್ಲಿ ನೋಡು, ಇಫ್ ದ ವಾಟರ್ ಇಸ್ 12 ಲೀಟ್ರು, 12 ಲೀಟ್ರ್ ಇದೆ ಅಂದರೆ ಮಿಲ್ಕ್ ಎಷ್ಟಿರ್ಬೋದು? ಹಂಗಾದ್ರೆ 12 ಲೀಟ್ರಿಗಿಂತ ಜಾಸ್ತಿ ಇರಬೇಕಾ? ಅರ್ಥ ಆಗ್ತಿದೆಯಾ? ಯಾಕೆಂದರೆ ಮಿಲ್ಕ್ ರೇಷಿಯೋ ಎಷ್ಟಿದೆ? ಎಷ್ಟಿದೆ ರೇಷಿಯೋ? 5 ಇದೆ. ವಾಟ್ರ್ ಎಷ್ಟಿದೆ? 2 ಇದೆ. 2 ರೇಷಿಯೋ ಇದ್ದೆ 12 ಇದ್ದರೆ ಇನ್ನು 5 ರೇಷಿಯೋ ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡೋ? 2ರಷ್ಟ. 2ರಷ್ಟು, ಆಲ್ಮೋಸ್ಟ್ 2ರಷ್ಟು. 2ರಷ್ಟು ಮತ್ತು 1ರಷ್ಟು. 2ರಷ್ಟು ಎಷ್ಟಾಯಿತು? 12 2 24 ಆಯಿತು. 24ಕ್ಕಿಂತ ಜಾಸ್ತಿ ಬರಬೇಕು. ಕರೆಕ್ಟಾ? ಅರ್ಥ ಆಗ್ತಿದೆಯೋ ಹೇಳ್ತಿರೋದು? ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ, ನಾನು 1 ಪ್ಲೇಟ್ ಊಟ ಮಾಡ್ತೀನಿ ಅನ್ಕೋ, ನೀನು 3 ಪ್ಲೇಟ್ ಊಟ ಮಾಡ್ತೀಯ ಅನ್ಕೋ. ಆಯಿತಾ? 1 ಪ್ಲೇಟ್ ಊಟ 100 ರೂಪಾಯಿ. ನೀನು 3 ಪ್ಲೇಟ್ ಊಟ ಮಾಡಿದರೆ 100 ರೂಪಾಯಿಗಿಂತ ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ? ಎಷ್ಟಲ್ಲಿ ಜಾಸ್ತಿ ಇರುತ್ತೆ? 3 ಪಟ್ಟು. ಹಂಗೆ ತಾನೇ ಕಂಡಿಡಿಯೋದು. ಎಲ್ಲದಕ್ಕೂ ಮ್ಯಾಥ್ಸ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ, ಟೈಮ್ ಸಾಕಾಗಲ್ಲ. ಕಾಮನ್ ಸೆನ್ಸ್ ಓಡ್ತಿರ್ಬೇಕು ಬ್ರೈನಲ್ಲಿ. ಅದಕ್ಕೆ ಕಾಮನ್ ಸೆನ್ಸ್ ಓಡಬೇಕು ಅಂದರೆ ಕ್ವಶನ್ ನೀಟಾಗಿ ಅರ್ಥ ಆಗಬೇಕು. ಕ್ವಶನ್ ಅರ್ಥ ಆಗಿ ನೀನು ಅರ್ಥ ಮಾಡಿಕೊಂಡ್ರೆ ಆಮೇಲೆ ಮಾಡೋಕ್ಕೆ ಬರುತ್ತೆ. ನೀವು ಬಯಾಟ್ ಹೊಡೆದು ಕಾಪಿ ಹೊಡೆದು ಗೂಗಲ್ ನೋಡ್ಕೊಂಬರಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಕ್ವಶನ್ನು. ಅದಕ್ಕೆ ಅರ್ಥ ಮಾಡಿಕೊಡ್ರಿ, ಕ್ವಶನ್ ಅರ್ಥ ಮಾಡಿಕೊಡ್ರಿ. ಹೆಂಗೋ ಮಾಡ್ತೀರಾ, ಆಮೇಲೆ ಹೆಂಗೋ ಒಂದು ಬರುತ್ತೆ. ಬಯಾಟ್ ಮಾಡೋದ್ರಿಂದ ಮ್ಯಾಥ್ಸ್ ಬರಲ್ಲ. ಕನ್ನಡದಲ್ಲಿ ನೋಡ್ರಿ ಏನಂತ? ಹಾಲು ಮತ್ತು ನೀರು ಅನುಪಾತ. ಅನುಪಾತ ಅಂದರೆ ಮಿಕ್ಸ್ ಆಗಿದೆ. ಎಷ್ಟಿದೆ? ಇದಿಷ್ಟಿದ್ರೆ ಇದಿಷ್ಟು ಅಂತ ಅನುಪಾತ ಅಂದರೆ ಇಷ್ಟು. ಎಷ್ಟು? ಹಾಲು 5 ಇದೆ, 5ರಷ್ಟಿದೆ. ನೀರೆಷ್ಟಿದೆ? 2ರಷ್ಟಿದೆ. ಏನು ಕಂಡುಹಿಡಿಬೇಕು? ನೀರು 12 ಲೀಟ್ರ್ ಆದರೆ ಹಾಲಿನ ಪ್ರಮಾಣ ಎಷ್ಟು? ಹಾಲು ಎಷ್ಟಿದೆ? ಸೇಮ್ ಇದೇ ಥರ ಇಲ್ಲಿ ಬರೆಯೋದು. ಅರ್ಥ ಆಯ್ತಾ ಇದು ಹೆಂಗೆ ಮಾಡೋದು ಅಂತ? ಏನಾರು ಡೌಟ್ ಇದೆಯಾ? ಅಕಸ್ಮಾತ್ ನಾನು ಏನಾದ್ರಿದ್ನ ಯೂನಿನರಿ ಮೆಥಡಲ್ಲಿ ಮಾಡಬೇಕು ಅಂದರೆ ಮಾಡೋಕ್ಕೆ ಬರುತ್ತಾ? ಯೂನಿನರಿ ಮೆಥಡಲ್ಲಿ ಮಾಡಬೇಕು ಅಂದರೆ ಹೆಂಗೆ ಮಾಡ್ತೀರಾ? ಫಸ್ಟು ಯೂನಿನರಿ ಮೆಥಡ್ ಮಾಡಬೇಕಾದ್ರೆ ಯೂನಿನರಿ ಮೆಥಡಲ್ಲಿ ಮಾಡೋಕ್ಕೆ ಬರುತ್ತಾ ಇದು? ಯೂನಿನರಿ ಮೆಥಡಲ್ಲಿ ಮಾಡೋಕ್ಕೆ ಕಷ್ಟ. ಇದು ಬೇಡ. ಏನಾದರೂ 1 ಆ್ಯಪಲ್ಲು ಅಥವಾ 1 ಪೆನ್ಸಿಲ್ಲು ಈ ಥರ ಏನಾದ್ರು ಕೊಟ್ಟರೆ ಅದನ್ನು ಯೂನಿನರಿ ಮೆಥಡಲ್ಲಿ ಮಾಡಿರಿ. ಇದರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅದು ರೇಷಿಯೋದಲ್ಲೇ ಮಾಡಿ ಇದನ್ನು.
ನಾನು ಹೇಳ್ತಾ ಇಲ್ಲ ನವೋದಯ ಯಾರಿಗೆ ಅಂದರೆ ಮ್ಯಾಥ್ಸ್ ಚೆನ್ನಾಗಿ ಗೊತ್ತಿದೆ ಅಂತ ಅವರಿಗಲ್ಲ, ಕಾಮನ್ ಸೆನ್ಸ್ ಚೆನ್ನಾಗಿ ಯಾರಿದೆ ಅವನಿಗೆ. ಕಾಮನ್ ಸೆನ್ಸ್ ವರ್ಕ್ ಆಗ್ಬೇಕಲ್ಲಿ. ನಿಮಗೆ ಕ್ವಶನ್ನೇ ಅರ್ಥ ಆಗಿಲ್ಲ ಹೇಳ್ತಿರೋದು. ನೀಟಾಗಿ ಕ್ವಶನ್ ಓದಿ ನನಗೆ ಅರ್ಥ ಹೇಳ್ರಿ ಯಾರು ಹೇಳಂಗಿದ್ರೆ. ನೋಡಿ ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ನೋಡ್ರಿ, ಬೋರ್ಡ್ ನೋಡ್ರಿ. ದ ಕಾಸ್ಟ್ ಆಫ್ 5 ಪೆನ್ ಆ್ಯಂಡ್ 3 ಪೆನ್ ಆ್ಯಂಡ್ 5 ಪೆನ್ಸಿಲ್ಲು ಎರಡೂ ಸೇರಿ 5 ಪೆನ್ಸಿಲ್ಲು 3 ಪೆನ್ನು, ಆ ಎರಡೂ ಸೇರಿ ಎಷ್ಟು? 14 ರೂಪಾಯಿ ಅಂತ ಹೇಳ್ತಾವನು. ಇಲ್ಲಿ ಬಾ, ಫೈಂಡ್ ದ ಕಾಸ್ಟ್ ಆಫ್ 12 ಪೆನ್ನು 20 ಪೆನ್ಸಿಲ್ಲು. ಇವೆರಡಕ್ಕಿಂತ ಇದು ಜಾಸ್ತಿ ಆಯ್ತಾನೆ. ಹಾಗಾದ್ರೆ ನನಗೆ 14ಕ್ಕಿಂತ ಜಾಸ್ತಿ ಬರ್ಬೇಕು ಆನ್ಸರು. ಅರ್ಥ ಆಯ್ತಾ ಇಲ್ಲ? ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡ್ರಿ, 3 ಪೆನ್ನು, ಒಂದೊಂದು ಪೆನ್ನು ಇಷ್ಟು ರೂಪಾಯಿ ಅಂತ ಹೇಳಿಲ್ಲ, ಪೆನ್ಸಿಲ್ಲು ಇಷ್ಟಿಷ್ಟು ರೂಪಾಯಿ ಅಂತ ಹೇಳಿಲ್ಲ. ನೀವು ಆ ಒಂದು ಪೆನ್ನಿಗೆ ಎಷ್ಟಾಗುತ್ತೆ, ಒಂದು ಪೆನ್ಸಿಲಿಗೆ ಎಷ್ಟಾಗುತ್ತೆ ಹಂಗೆ ಹುಡ್ಕಿಂತ ಕುತ್ಕೋಬೇಡ್ರಿ, ಅದು ಟೈಮ್ ವೇಸ್ಟ್. ಆಯಿತಾ? ಏನು ಮಾಡಿರಿ, ಎಲ್ಲ ಸೇರಿಸಿ 5 ಪೆನ್ಸಿಲ್ಲು 3 ಪೆನ್ನು ಎಷ್ಟಾಯ್ತಪ್ಪ? 8. ಏನೋ ಒಂದು ಐಟಮ್ 8. ಒಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ಏನಿದ್ದಾವೆ? 3 ಪೆನ್ ಇದ್ದಾವೆ, 5 ಪೆನ್ಸಿಲ್ ಇದ್ದಾವೆ. ಎಷ್ಟು ರೂಪಾಯಿ? 8 ರೂಪಾಯಿ. ಎಷ್ಟು? 14 ರೂಪಾಯಿ. 8 ರೂಪಾಯಿ ಅಲ್ಲ, 3 ಪೆನ್ಸಿಲ್ ಆದ್ರೆ 8 ಐಟಮು. 8 ಐಟಮ್ ಇಲ್ಲ, ಏನು? 3 ಪೆನ್ ಇದೆ, 5 ಪೆನ್ಸಿಲ್ ಇದೆ. ಇವಾಗ ಅನ್ಕೋ, ನಾನು ಇಲ್ಲೊಂದು ಐಟಮ್ ಇಟ್ಟಿದ್ದೀನಪ್ಪ, ಇದ್ರ ದುಡ್ಡು ಎಷ್ಟು? 14 ರೂಪಾಯಿ. ಇನ್ನೊಂದು ಐಟಮ್ ಇದೆ, ಏನಂತ? ಫೈಂಡ್ ದ ಕಾಸ್ಟ್ ಆಫ್ 12 ಪೆನ್ನು. ಇನ್ನೊಂದು ಐಟಮ್ ಇದೆ, ಇದ್ರದ್ದು ಎಷ್ಟು ಅಂತ ಕಂಡುಹಿಡಿಬೇಕು. ಅರ್ಥ ಆಯ್ತಾ ಕ್ವಶನ್ನ? ಇವಾಗ ಇದ್ರಲ್ಲಿ ಎಷ್ಟಿದೆ? 3 ಪೆನ್ನು 5 ಪೆನ್ಸಿಲ್ ಅಂದರೆ 8 ಆಯ್ತಾ? 12 ಪೆನ್ನು 20 ಪೆನ್ಸಿಲ್ ಎಷ್ಟಾಯ್ತು ಹಂಗಾದ್ರೆ? 32. ಸೊ ಇದು ರೇಷಿಯೋ ಕರೆಕ್ಟಾ? ಇದು ದುಡ್ಡು ಎಷ್ಟು? 14 ರೂಪಾಯಿ. ಇದು ಎಷ್ಟು? 14. 32ಕ್ಕೆ ಎಷ್ಟಾಯಿತು? ಏನಂತ ತಗೊತೀನಿ? ಎಕ್ಸ್. ಕಂಡುಹಿಡಿಬೋದಾ? ಏನು ಮಾಡ್ತೀರಿ ಇವಾಗ? ಇದರಿಂದ ಇದಕ್ಕೆ ಮಲ್ಟಿಪ್ಲೈ, ಇದರಿಂದ ಇದಕ್ಕೆ ಮಲ್ಟಿಪ್ಲೈ. 8 ಇಂಟು ಎಕ್ಸು, 8 ಇಂಟು ಎಕ್ಸ್, 8x ಈಕ್ವಲ್ ಟು 32 ಇಂಟು 14. ಎಷ್ಟು ಬರುತ್ತೆ? 32 ಇಂಟು 14 ಮಲ್ಟಿಪ್ಲೈ ಮಾಡಿ ಹೇಳ್ರಿ. ಎಷ್ಟು ಬಂತು? 448. ಇಲ್ಲೇನಿದೆ? 8x. ನೀವೇನು ಕಂಡುಹಿಡಿಬೇಕು? ಏನು ಕಂಡುಹಿಡಿಬೇಕು? ಎಕ್ಸ್ ಕಂಡುಹಿಡಿಬೇಕು. ಅವಾಗ ಏನು ಮಾಡ್ತೀನಿ? ಎಕ್ಸ್ ಇಸ್ ಈಕ್ವಲ್ ಟು 448 ಡಿವೈಡ್ ಬೈ 8 ಮಾಡಿ. 8 1 8, 8 3 24, 8 4 32, 8 5 40, 8 5 40 ಮಾಡ್ಕಿಂತ ಕುತ್ಕೊಬೇಡ್ರಿ. 5 ಬಂತಾ? ಹಾಕ್ರಿ, ಮುಂದಕ್ಕೆ ಬಂದು ಅಷ್ಟೇ ಬರುತ್ತೆ ಆನ್ಸರ್ ಕರೆಕ್ಟಾಗಿ. ಸೊ ಮಾಡಿರಿ. 8 5 40, ಎಷ್ಟು ಕ್ಯಾರಿ? 4, 8 6 48, 56 ಇದೆಯಾ? ಫುಲ್ ಮಾಡಬೇಡ್ರಿ, ಸಿಕ್ತಾ ಫಸ್ಟಿಗೆ ಆನ್ಸರ್ ಹಾಕ್ರಿ, ಟೈಮ್ ವೇಸ್ಟ್ ಯಾಕೆ? ಕರೆಕ್ಟಾಗಿ ಮಾಡಿದರೆ ಅದನ್ನೇ ಯೂನಿನರಿ ಮೆಥಡಲ್ಲಿ ಮಾಡ್ಬೋದಾಯ್ತು. ಯೂನಿನರಿ ಮೆಥಡಲ್ಲಿ 3 ಪೆನ್ಸಿಲ್ಲು 5 ಪೆನ್ನಿಗೆ ಎಷ್ಟಾಯಿತು? ಇದನ್ನ ಯಾವುದು ಯೂನಿನರಿ ಮೆಥಡಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅರ್ಥಾಯ್ತಾ? ರೇಷಿಯೋ ಮೆಥಡಲ್ಲೇ ಮಾಡಿ, ಬೇಗ ಬರುತ್ತೆ ಆನ್ಸರು. ಯೂನಿನರಿ ಮೆಥಡಲ್ಲಿ ಮಾಡಿದರೆ ಅಷ್ಟೇ. ಸಿ ಯಾಕೆ ಅನ್ನೋದು ಕ್ವಶನ್ ಬರ್ಕೊಡಿ. ಕನ್ನಡದಲ್ಲಿ ಅರ್ಥ ಆಯ್ತಾ? ಏನಿದೆ? 3 ಪೆನ್ನು 5 ಪೆನ್ಸಿಲ್ ಇದೆ ಇದೊಂದರಲ್ಲಿ. ಇದ್ರಾಗೆ ಎಷ್ಟಿದಾವೆ? 3 ಪೆನ್ ಐತೆ, 5 ಪೆನ್ಸಿಲ್ ಇದಾವೆ. ಟೋಟಲ್ ಎಷ್ಟಾಯ್ತು? 8 ಇದಾವೆ. ಅದ್ರಾಗೆ 8ಕ್ಕೆ ಎಷ್ಟು ರೂಪಾಯಪ್ಪ? 14 ರೂಪಾಯಿ. ಹಾಗಾದರೆ 12 ಪೆನ್ನು 20 ಪೆನ್ಸಿಲ್ಲು, ಇದ್ರಾಗೆ ಎಷ್ಟು ರೂಪಾಯಿ ಆಯಿತು? ಎಕ್ಸ್. ಏನು ಮಾಡ್ತಾ ಇದ್ದೀನಿ? ಏನು ಮಾಡ್ತೀನಿ? ಮಲ್ಟಿಪ್ಲೈ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. 8x ಇಂಟು 12 ಪ್ಲಸ್ 20 ಎಷ್ಟು? 30. 32 ಇಂಟು 14. ನನಗೆ ಎಕ್ಸ್ ಬೇಕು. ಸೊ 32 ಇಂಟು 14 ಹಿಂಗೂ ಮಾಡ್ಬೋದು ನೋಡ್ರಿ. 8 ಇಟ್ಕೊಂಡು 8 4 32, 14 4 56. ಯಾಕೆ ಹೆಂಗಾದರೂ ಓಕೆ, ಮ್ಯಾಥ್ಸ್ ಬರ್ಬೇಕಷ್ಟೆ ನೀಟಾಗಿ. ನೀಟ್ ಅರ್ಥ ಮಾಡ್ಕೊಳ್ರಿ. ಈ ಥರ ಕ್ವಶನ್ನು ಏನು ಹೇಳಮ್ಮ? ಹಾಂ,
ವರ್ಕ್ ಕ್ವಶನ್ನು, ವರ್ಕು ಮ್ಯಾನು ವರ್ಕು ಈ ಥರ ವರ್ಕ್ ಕ್ವಶನ್ಸ್ ಬಂದರೆ ಇದನ್ನ ರೇಷಿಯೋದಲ್ಲಿ ಹಾಕ್ಬೇಡ್ರಿ, ಆನ್ಸರು ನಿಮಗೆ ಕರೆಕ್ಟಾಗಿ ಬರಲ್ಲ. ಏನು ಮಾಡಬೇಕು ನೋಡಿ, ಕ್ವಶನ್ ಏನಿದೆ, ಇಫ್ 27% ಕಂಪ್ಲೀಟ್ ದ ವರ್ಕ್ ಇನ್ 10 days, ದೆನ್ ಹೌ ಮೆನಿ ಪೀಪಲ್ ಆರ್ ಪರ್ಸನ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 18 days. ಇವಾಗ ನೋಡು, 27 ಜನ ಬೇಕಪ್ಪ ಒಂದು ಕೆಲಸ ಮಾಡೋದಕ್ಕೆ. ಎಷ್ಟು ದಿನ ಹಿಡಿತೈತೆ? 27 ಜನ ಕೆಲಸ ಮಾಡಿದರೆ 10 ದಿವಸ ಹಿಡಿತೈತೆ. ಇವಾಗ ನಾನು ಬಿಲ್ಡಿಂಗ್ ಕಟ್ಟಬೇಕು ಅನ್ಕೋ, ಬಿಲ್ಡಿಂಗ್ ಕಟ್ತಾ ಇದ್ದೀನಿ, 27 ಜನ ಇದ್ದರೆ 10 ದಿವಸದಲ್ಲಿ ಕಟ್ತೀನಿ ನಾನು. ಇವಾಗ ಏನಾದರೂ ನೆಕ್ಸ್ಟು ಅದೇ ಕೆಲಸ ನಾನು 18 ದಿವಸಕ್ಕೆ ಮುಗಿಸ್ಬೇಕು ನಾನು. ಇವಾಗ ದಿನ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯಿತು. ದಿನ ಜಾಸ್ತಿ ಆದರೆ ಜನ ಕಡಿಮೆ ಆಗ್ತಾರ ಜಾಸ್ತಿ ಆಗ್ತಾರ? ಜನ ಕಡಿಮೆ ಬೇಕು, ಕರೆಕ್ಟಾ? ಎಷ್ಟಕ್ಕಿಂತ ಕಡಿಮೆ ಬೇಕು? 27ಕ್ಕಿಂತ ಕಡಿಮೆ. ಆದರೆ ಎಲ್ಲ ಆಪ್ಷನ್ನು 27ಕ್ಕಿಂತ ಕಡಿಮೆ ಇದ್ದಾವೆ. ಈ ಥರ ಕ್ವಶನ್ ಕೊಟ್ಟರೆ ಮಲ್ಟಿಪ್ಲೈ ಮಾಡಬೇಕು ಡೇಸು ಮತ್ತು ಪೀಪಲ್ನ. ಎಷ್ಟು ಜನ? 27 ಪೀಪಲ್ ಟು ಕಂಪ್ಲೀಟ್ ವರ್ಕ್. ಎಷ್ಟು ದಿವಸ? 10 ದಿವಸ. ಈಕ್ವಲ್ ಎಷ್ಟು ಜನ ಬೇಕು? ಎಷ್ಟು ಜನ ನನಗೆ ಗೊತ್ತಿಲ್ಲ, ಎಕ್ಸು. ಎಷ್ಟು ದಿವಸ? 17 ದಿವಸ. ಹಿಂಗೆ ಮಾಡ್ಬೇಕು ಇದನ್ನು. ಅರ್ಥ ಆಯ್ತಾ? ಸೊ ಎಷ್ಟಾಯ್ತು ಹಂಗೆ? 27 × 10 270. 18 × ಎಕ್ಸು 18x. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 270/18 ಡಿವೈಡ್ ಮಾಡಿ. 2 9s are 18, 2 1s are 2, 2 3s are 6, 1 carry, 2 5s are 10. ಸೊ ಇದು 3 ಇಂದ ಡಿವೈಡ್ ಆಗುತ್ತಾ? 3 + 1 4, 4 + 5 9 ಆಗುತ್ತೆ. 3 ಇಂದ 3 3s are 9, 3 4s are 12, 1 carry, 3 5s are 15, 45/3, 3 1s are 3, 1 carry, 3 5s are 15. ಎಷ್ಟು ದಿವಸ ಬೇಕು? 15 ದಿವಸ. ಇದು ಹಿಂಗೆ ಮಾಡಬೇಕು ಅಂತ ಏನಿಲ್ಲ, ಹಿಂಗೂ ಮಾಡ್ಬೋದು. ಯೋಚನೆ ಮಾಡಿ, 27 ದಿವಸ 10 ದಿವಸ ತೊಗೊಂಡರೆ, ಇಲ್ಲಿ 18 ದಿವಸ ಅಂದರೆ ಏನಾಯ್ತು? ಡಬಲ್ ಆಯ್ತಾ? ಡಬಲ್ ಆದರೆ ಇದೇನಾಗಬೇಕು? ಅರ್ಧ ಕಡಿಮೆ ಆಗಬೇಕಾ? ಅರ್ಧ ಕಡಿಮೆ ಅಂದರೆ 27ಕ್ಕೆ ಅರ್ಧ ಎಷ್ಟಾಯಿತು? 27 ಅರ್ಧ 13.5 ಆಗುತ್ತೆ, ಕರೆಕ್ಟಾ? 13.5ನ 2 ಸಲ ಮಾಡಿದರೆ ನಿಮಗೆ ಕರೆಕ್ಟಾಗಿ 27 ಬರುತ್ತೆ. 13 ಅಕ್ಕಪಕ್ಕ ಯಾವುದಿದೆ ಆನ್ಸರು? 13 ಅಕ್ಕಪಕ್ಕ. 13 ಅಕ್ಕಪಕ್ಕ ಎಲ್ಲಿದೆ ನೋಡು? 15. ಸೊ 15 ಆನ್ಸರ್. ಹಿಂಗೂ ಮಾಡ್ಬೋದು. ಆದರೆ ಹಂಗೆ ಮಾಡೋದಕ್ಕೆ ಕಾಮನ್ ಸೆನ್ಸ್ ಚೆನ್ನಾಗಿ ಬೇಕು. ಬರ್ಕೊಳ್ರಿ. ಕ್ವಶನ್ ಅರ್ಥ ಆಯ್ತನ್ರಲ್ಲೇ ಕನ್ನಡದವರು?